ನಿಸ್ಸಹಾಯದಿಂದ ಇಡೀ ದೇಶದಲ್ಲಿ ಬಹಳ ಅನಾಹುತ. ಸಾಮಾನ್ಯ ದಿನ ಬಡವರಿಗೆ ಇನ್ನ ನಾವು ಪರಿಶೀಲನೆ 50 ಲಕ್ಷ 60 ಲಕ್ಷ 90 ಲಕ್ಷ ಇವರ ಬಾಕಿಯೆಲ್ಲ ಸಿಗ್ತಾರೆ. ನಮ್ಮನ್ನು ಕೂಡ ನಮ್ಮದು ಸರ್ಕಾರ ನಮಗೇನು ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ದಳ ಅಂತಲ್ಲ, ಎಲ್ಲ ವೋಟರ್ಸ್ ಯಾರು ಬಡವರಿದ್ದಾರೆ ಆ ಬಡವರಿಗೆಲ್ಲ ನಾವು ಅವರು ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕೊಳ್ಳಿಲ್ಲ ಅಂತಂದ್ರೆ ಅವರು ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ. ಯಾವಾಗ ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ ಅವ್ರಿಗೆ ಯಾವ ಥರದ ನಾಳೆ ಪೆನ್ಷನ್ ಇರ್ಬೋದು, 5 ಗ್ಯಾರಂಟಿ ಇರ್ಬೋದು, ಮನೆ ಇರ್ಬೋದು, ಸೈಟ್ ಇರ್ಬೋದು, ಜಮೀನು ಇರ್ಬೋದು, ಎಲ್ಲ ಕೂಡ ಅವರೆಲ್ಲ ಕಳ್ಕೊಳ್ತಾರೆ. ಸೊ ಈ ದೃಷ್ಟಿಯಿಂದ ಸರ್ಕಾರ ಅವರೆಲ್ಲ ಕೂಡ ಅವ್ರಿಗೇನೇನು ದಾಖಲೆ ಬೇಕು ಆ ದಾಖಲೆ ಎಲ್ಲ ಒದಗಿಸಬೇಕು. ಸೊ ಆಸ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಈಗ ಕೇರಳಲ್ಲೆಲ್ಲ ಮಾಡಿದ್ದಾರೆ, ಬಂಗಾಳಲ್ಲಿ ಮಾಡಿ, ಬಟ್ ಅದನ್ನ ಅಪೀಲ್ ಸ್ಟೇಜ್ಗೆ ಹೋಗಿ ಅದನ್ನ ಅಕ್ಸೆಪ್ಟ್ ಆಗಿಲ್ಲ. ಕೆಲವರು ಮಾತ್ರ ವೋಟಿಂಗ್ ರೈಟ್ ಕೊಟ್ಟಿದ್ದಾರೆ. ಹಂಗೆ ನಾವು ಎಲ್ಲರೂ ಕೂಡ ಎಲ್ಲ ಪಾರ್ಟಿಗಳು ಕೂಡ PLAಗಳನ್ನ ಮಾಡ್ತೇವೆ, ಎಲ್ಲರೂ ಕೂಡ ಮಾಡ್ತೀವಿ. ಸೊ ನಮ್ಮಿಂದ ಏನು ತಪ್ಪಾಗಬಾರ್ದು, ಸಂಚಾರದಿಂದ ತಪ್ಪಾಗಬಾರ್ದು. ನಾವು ಎಲ್ಲರಿಗೂ ನ್ಯಾಯ ಒದಗಿಸಬೇಕು. ಎಲೆಕ್ಷನ್ ಗೆಲ್ಲೋದು ಸೋಲೋದು ವೋಟ್ ಹಾಕೋದು ಅದನ್ನು ಬೇರೆ ವಿಚಾರ. ಅವ್ರು ಯಾರಿಗೂ ಕೂಡ ನಮ್ಮ ಜವಾಬ್ದಾರಿ ಮತದಾನ ಹಕ್ಕನ್ನು ಕಳ್ಕೊಳ್ತೀವಿ. ನಮ್ಮ ಹಳ್ಳಿ ಜನಕ್ಕೆ ಗೊತ್ತಿದ್ದೇವೆ, ಎಲ್ಲೋ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಈಗೆಲ್ಲ ಗುಳೆ ಹೋಗಿದ್ದಾರೆ, ಗೋವಾಗೆ ಹೋಗಿದ್ದಾರೆ, ಮುಂಬೈಗೆ ಹೋಗಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ. ಅವರು ಎನ್ಯುಮರೇಷನ್ ಫಾರ್ಮ್ಗೆ ಸೈನ್ ಹಾಕಿಲ್ಲ ಅಂತ 3 ಸತಿ ಹೋಗ್ತಾರಂತೆ. ಅವ್ರ ಮನೇಲೇ ಇಲ್ಲದೆ ಹೋದ್ರೆ ಪಾಪ ಅವ್ರಿಗೆ ಏನು ಗೊತ್ತು ಹಳ್ಳಿ ಜನಕ್ಕೆ. ನಾನೇ ನನ್ನ ಎನ್ಯುಮರೇಷನ್ ಫಾರ್ಮ್ ಸೈನ್ ಹಾಕಿಲ್ಲ ಅಂದ್ರೆ ನಂದೇ ಓಟ್ ಅಮರ್ತಿಸಿಂದ ಓಟ್ ಮಾಡ್ತೇವೆ, ಮಹಾರಾಜರೇ ಓಟ್ ಮಾಡ್ತೇವೆ. ಆ ರೀತಿ ಎಲ್ಲ ಆಗಿದೆ. ಸೊ ಕೋರ್ಟಲ್ಲಿ ಏನಾಗ್ಬಿಟ್ಟು ಆಯ್ತು, ನೆಕ್ಸ್ಟ್ ಎಲೆಕ್ಷನ್ ಓಟ್ ಹಾಕೋದು. ಸೊ ಸ್ಕಿಪ್ ಆಯ್ತು, ಆ ಕೆಲಸ ಆಗಿದೆ ಬೇಡ, ಎಲ್ಲರೂ ಅವ್ರ ಓಟ್ ನಾವು ಉಳಿಸ್ಕೊಂಡು ಬಡವ್ರಿಗೆ ಏನೋ ನಾವು ಪೆನ್ಷನ್ ಇದನ್ನ ಸ್ಕೀಮ್ಗಳೆಲ್ಲ ಕೊಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಆ ಸ್ಕೀಮ್ ಎಲ್ಲ ಹೊಂಟೋಯ್ತು, ಬಸ್ಸಲ್ಲಿ ಅಲ್ಲಿ ಅಕ್ಕಿ ಕಾರ್ಡ್ ಅಕ್ಕಿ ಕೊಡೋದು, ಗೃಹಲಕ್ಷ್ಮಿ ಕೊಡೋದು, ಗೃಹ ಜೊತೆ ಇಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ನಿಮ್ಗೆ ಓಟ್ ಇಲ್ಲ ಅಂತ ತಕ್ಷಣ ನೀವೇ ಓಟ್ ತೆಗೆದಾಕಿ, ಅವ್ರಿಗೆ ಬಿಜೆಪಿ ಓಟ್ ತೆಗೆದಾಕೋದು ಅಂತ ಹೇಳೋದು ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಅಂತ ಹೇಳ್ತಾರೆ. ಸೊ ಅದಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿ. ಸರ್, ಇವತ್ತಿನ ಸಭೆಯಲ್ಲಿ ಎಲ್ಲಾ ಶಾಸಕರು ಕೂಡ್ತಾರೆ. ಕೆಲವೊಬ್ರದ್ದು ಒತ್ತಾಯ ಇದೆ, ಇದು ಸಂಪುಟ ವಿಸ್ತರಣೆ ಮಾಡಬೇಕು ಅಂತ. ಕೆಲವು ಗೊಂದಲಗಳು ಇದಾವೆ, ಇವತ್ತು ಬಗೆಹರುತ್ತೆ. ಯಾವ ಗೊಂದಲೂ ಇಲ್ಲ, ಯಾವ ಇದು ಏನಿಲ್ಲ. ಫಸ್ಟ್ ನೀನಿದ್ರೆ ನೀನಿದ್ರೆ ನಿನ್ ಪಾರ್ಟಿ ಇದ್ರೆ ನೀನು ಫಸ್ಟ್ ಪಾರ್ಟಿ, ನೀನು ಫಸ್ಟ್ ಇರ್ಬೇಕು, ಆಮೇಲೆ ಮಿಕ್ಕಿದೆಲ್ಲ ಸ್ಥಾನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.